me, forever on fire. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಈಗ ಕಂಗಾಲಾಗ್ಬಿಟ್ಟಿದೆ ಊಟದಿಂದಾಗಿ. ಜೈಲೂಟ ದರ್ಶನ್ಗೆ ಸೇರ್ತಾ ಇಲ್ವಂತೆ. ಹಾಗಾಗಿ ವಕೀಲರ ಮೂಲಕ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನ ಊಟ ತಿಂದು ಸಾಕಾಗ್ಬಿಟ್ಟಿದೆ, ಊಟ ಸೇರ್ತಾ ಇಲ್ಲ ಅಂತ ಮನೆಯೂಟಕ್ಕಾಗಿ ರಿಟ್ ಅರ್ಜಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ತುರ್ತು ವಿಚಾರಣೆ ನಡೆಸಬೇಕು ಅಂತ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಟ್ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ವಕೀಲ ಪ್ರವೀಣ್ ತಿಮ್ಮಯ್ಯ ಅವರ ಮೂಲಕ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜೈಲಿನಲ್ಲಿ ನೀಡ್ತಾ ಇರುವಂತಹ ಊಟದಿಂದ ದರ್ಶನ್ ಅವರಿಗೆ ಸರಿ ಹೋಗ್ತಾ ಇಲ್ಲ, ಸರಿಯಾಗಿ ಊಟ ಜೀರ್ಣ ಆಗ್ತಾ ಇಲ್ಲ. ಜೈಲಿನ ಊಟ ತಿಂದಾಗ ವಾಂತಿ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ಅಜೀರ್ಣ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಜೈಲು ಊಟವನ್ನು ತಿನ್ನೋದಕ್ಕಾಗ್ತಿಲ್ಲ. ಹಾಗಾಗಿ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಕೂಡ ಆಗ್ಬಿಟ್ಟಿದೆ. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಮನೆಯೂಟ, ಪುಸ್ತಕ ಮತ್ತು ಹಾಸಿಗೆ ಸೇರಿದಂತೆ ಇಂತಹ ಒಂದಷ್ಟು ವಸ್ತುಗಳನ್ನು ಮನೆಯಿಂದ ಪೂರೈಕೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಮಾಹಿತಿಯ ಕುರಿತಂತೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಜೈಲಿನ ವೈದ್ಯರೇ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಕೂಡ ಕೋರ್ಟ್ಗೆ ಈಗಾಗಲೇ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರಲ್ಲ, ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮನೆಯಿಂದ ಹಾಸಿಗೆ, ದಿಂಬು, ಪುಸ್ತಕ, ಮನೆಯ ಊಟವನ್ನು ತರಿಸ್ಕೊಡಿ. ನಮ್ಮ ಕಕ್ಷಿದಾರರಿಗೆ ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ, ಅದೇ ರೀತಿಯಾಗಿ ಊಟ ಜೀರ್ಣ ಆಗ್ತಾ ಇಲ್ಲ, ಅಜೀರ್ಣ ಆಗ್ತಾ ಇದೆ ಅಂತ ಈ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ಗೆ ಜೈಲ್ ಊಟ ಸೇರ್ತಾ ಇಲ್ವಂತೆ. ಊಟ ಮಾಡಿದರೂ ಕೂಡ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ, ವಾಂತಿ ಭೇದಿ ಆಗ್ತಾ ಇದೆ ಅನ್ನುವಂಥ ಆರೋಪದ ಮೇರೆಗೆ ಅವರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಮನೆ ಊಟ, ದಿಂಬು ಹಾಗೆ ಹಾಸಿಗೆ ಮತ್ತು ಪುಸ್ತಕವನ್ನು ಮನೆಯಿಂದನೇ ತರಿಸ್ಕೊಡಿ ಅಂತ. ಈ ಬಗ್ಗೆ ಏನು ಡೀಟೇಲ್ಸ್ ಇದೆ ಅಂತ? ಏನು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿರುವಂತದ್ದು. ಸೊ ಅಲ್ಲಿ ಕೊಡ್ತಾ ಇರುವಂತಹ ಊಟದ ವ್ಯವಸ್ಥೆ ಏನಿದೆ ಅದು ನನಗೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತೆ ಅದರಿಂದ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ ರೀಸನ್ ಕೊಟ್ಟಿರುವಂತ. ಅದ್ರ ಜೊತೆಗೆ ಅಲ್ಲಿ ಓದ್ಲಿಕ್ಕೆ ಒಂದಿಷ್ಟು ಪುಸ್ತಕಗಳು ಮತ್ತೆ ಹಾಸಿಗೆ ಮತ್ತೆ ದಿಂಬು ಕೂಡ ಬೇಕು ಅಂತ ಹೇಳಿ ಅವರ ಪರ ವಕೀಲರಿಂದ ಹೈಕೋರ್ಟ್ಗೆ ಈಗಾಗಲೇ ರಿಟ್ ಅರ್ಜಿಯನ್ನ ಹಾಕ್ಸಿರುವಂತದ್ದು. ಅವರ ಪರ ವಕೀಲರು ರಿಟ್ ಅನ್ನು ಹಾಕಿದ್ದಾರೆ. ಆದ್ರೆ ಜೈಲು ಅಧಿಕಾರಿಗಳು ಮೊದಲು ಕೇಳಿದಂತ ಇದಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಬೇರೆ ಕೈದಿಗಳು ಜೈಲಿನಲ್ಲಿ ಊಟ ಮಾಡ್ಕೊಂಡು ಆರೋಗ್ಯವಾಗಿದ್ದಾರೆ, ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ, ಇವ್ರಿಗೆ ಮಾತ್ರ ಯಾಕೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಮತ್ತೆ ಇಲ್ಲಿ ಜೈಲಿಗೆ ಬಂದ ನಂತರ ಕೈದಿಗಳಿರ್ಬೋದು, ವಿಚಾರಣಾಧೀನ ಕೈದಿಗಳೇನಿರ್ತವೆ ಎಲ್ಲರೂ ಕೂಡ ನಾವು ಸಮನಾಗಿ ನೋಡ್ಬೇಕಾಗತ್ತೆ. ಯಾರಿಗೂ VIP ಟ್ರೀಟ್ಮೆಂಟ್ ಆಗ್ಲಿ ವಿಶೇಷವಾದ ಫೆಸಿಲಿಟಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರ ವಾದ ಇರುವಂತದ್ದು. ಹೀಗಾಗಿ ಇವರ ಪರ ವಕೀಲರಿಂದ ಇವತ್ತು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕ್ಸಿರುವಂತದ್ದು. ಅರ್ಜಿಯ ವಿಚಾರಣೆ ಆಗ್ಬೇಕಾಗಿದೆ ಈಗ. ಸೊ ಅರ್ಜಿ ವಿಚಾರಣೆ ನಂತರ ಅವ್ರಿಗೆ ಅನುಮತಿಯನ್ನ ಕೊಡ್ತಾರಾ ಇಲ್ಲ ಅನ್ನೋ ಕೂಡ ಗೊತ್ತಾಗುವಂತದ್ದು. ಆದ್ರೆ ಒಂದ್ ವೇಳೆ ಇವ್ರಿಗೆ ಆರೋಗ್ಯದಲ್ಲಿ ಅಂತ ಏರ್ಪೇರ್ ಆಗಿದ್ರೆ, ಸಮಸ್ಯೆಗಳಾಗಿದ್ದೇ ಆಗಿದ್ರೆ ಪೊಲೀಸರಿಗೆ ಒಂದಿಷ್ಟು ವರದಿಯನ್ನ ಕೊಡಬೇಕಾಗತ್ತೆ. ಜೈಲಿನ ಆಸ್ಪತ್ರೆ ಸಿಬ್ಬಂದಿ ಇಲ್ಲ ವೈದ್ಯರುಗಳು ಕೊಡುವಂತ ವರದಿ ಏನಿರುತ್ತೆ ಆ ವರದಿಯನ್ನು ಇವ್ರು ತೆಗೆದುಕೊಂಡು ಜೈಲು ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಮತ್ತೆ ಅದೇ ವರದಿಯನ್ನ ಅವರ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಕೊಡ್ತಾರೆ. ಒಂದ್ ವೇಳೆ ಆ ರೀತಿಯ ಏರುಪೇರು ಆರೋಗ್ಯದಲ್ಲಿ ಕಂಡು ಬಂದಿದೆ ಅದಕ್ಕೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಆದ್ರೆ ಹಾಸಿಗೆ, ದಿಂಬು ಇವೆಲ್ಲವನ್ನು ಕೊಡ್ತಾರಾ ಕೊಡಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಅವೆಲ್ಲವೂ ಕೂಡ ವಾದ ವಿವಾದದ ನಂತರ ನ್ಯಾಯಾಲಯ ಅದನ್ನ ಗಮನಿಸಿ ಇವರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಇಲ್ವಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.